ಬಿಜೆಪಿಗೆ ಹೆಚ್ಚು ಮತ ನೀಡಿದ್ದು ಬೆಂಗಳೂರಿನಲ್ಲಿ. ಭ್ರಮೆ ಬೇಡ, ಬೆದರಿಕೆ ಹಾಕೋದು ನಡೆಯುವುದಿಲ್ಲ. ಡಿಕೆ ಶಿವಕುಮಾರ್ ಅವರು ಯಾಕೆ ಈ ತರ ಮಾತಾಡ್ತಿರೋ ಗೊತ್ತಿಲ್ಲ. ಸೋತಿದ್ದಕ್ಕೆ ಹತಾಶೆಯಿಂದ ಈ ರೀತಿಯಾಗಿ ಮಾತಾಡ್ತಾ ಇರಬಹುದು. ಹಾಗಂತ ನಾವ್ಯಾಕೆ ಸಹಾಯ ಮಾಡಬೇಕು ಅಂತೇಳಿ ನೀವು ಕೇಳಿದ್ರೆ ನೀವು ಮಾಡಲೇಬೇಕು. ಬೆಂಗಳೂರು ಇನ್ಚಾರ್ಜ್ ಇದ್ದೀರಿ ನೀವು. ನಿಮ್ಮ ತಮ್ಮನನ್ನ ಸೋಲಿಸಿದ್ರೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಡಿಸಿಎಂ ಆಗಿದ್ದೀರಿ, ಕೆಪಿಸಿಸಿ ಅಧ್ಯಕ್ಷರಾಗಿದ್ದೀರಿ ಅನ್ನೋದನ್ನ ಮರಿಬೇಡಿ. ನಾನು ನೇರವಾಗಿ ಮಾತಾಡ್ತೀನಿ, ಬೇಜಾರಾಗಬೇಡಿ. ನೀವು ಮಾತಾಡಿ, ಬೇಜಾರಾಗಬೇಡಿ ಅಂತಂದ್ರೆ ಅವ್ರು ಕೊಟ್ಟಿದ್ದಾರೆ ಉತ್ತರ, ಅದಕ್ಕೆ ನೀವು ಬೇಜಾರು ಮಾಡ್ಕೋಬೇಡಿ. ಯಾರ ಹತ್ರ ಹೇಗೆ ನಡೆದುಕೊಳ್ಬೇಕು ಅನ್ನೋದನ್ನ ಗೊತ್ತಿದೆ, ನಡೆದುಕೊಳ್ತೀವಿ. ಅಪಾರ್ಟ್ಮೆಂಟ್ ಕೊಡದೆ ಹೋದ್ರೆ ಏನ್ ಮಾಡ್ತೀರಿ? ಬೆದರಿಸ್ತಾ ಇದ್ದೀರಾ ಜನಕ್ಕೆ ನೀವು. ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ತಪ್ಪಿರಲ್ವಾ? ಕೋರ್ಟ್ಗೆ ಹೋಗ್ತೀರಾ? ಬ್ಲಾಕ್ ಮೇಲ್. ನಿಮ್ಮ ತಮ್ಮನನ್ನ ಗೆಲ್ಲಿಸಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಎದುರಿಸುವ ತಂತ್ರನ ಡಿ ಕೆ ಶಿವಕುಮಾರ್ ಅವರಿಂದ. ನನಗೆ ವಾರ್ನ್ ಮಾಡೋಕ್ಕೂ ಮುನ್ನ ಹುಷಾರ್, ನಿಮ್ಮನ್ನ ಕರೆಯಬೇಕು ಅಂತ ನಿಯಮ ಇಲ್ಲ, ಆದ್ರೂ ಕರೆದು ಮಾತಾಡ್ತಾ ಇದ್ದೀವಿ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನಮ್ಮ ಗ್ಯಾರಂಟಿ ನಿಮಗೆ ತಲುಪಿಲ್ವೇ? ಅಪಾರ್ಟ್ಮೆಂಟ್ ಅವ್ರು ತಲುಪಿದ್ಯಾ? ಏನ್ ಕೊಟ್ಟಿದ್ದೀರಾ ಅಪಾರ್ಟ್ಮೆಂಟ್ ಅವರಿಗೆ? ಇದನ್ನೆಲ್ಲ ನೀವು ಮೊದಲು ತಿಳಿದುಕೊಳ್ಬೇಕು. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾರೋ ಹೆಬ್ಬಾರಂತೆ ವಾರ್ನ್ ಮಾಡ್ತಾನೆ, ನನಗೆ ವಾರ್ನ್ ಮಾಡೋಕೆ ಮುನ್ನ ಹುಷಾರಾಗಿರಬೇಕು, ನಿಮ್ಮನ್ನ ಕರಿಬೇಕು ಅನ್ನೋ ನಿಯಮ ಇಲ್ಲ ಅಂತ ಹೇಳಿದ್ದಾರೆ. ಈ ಹೇಳಿಕೆಗಳೇ ಕೆಲವೊಮ್ಮೆ ಕಾಂಗ್ರೆಸ್ಗೆ ಮುಳುವಾಗುತ್ತೆ, ಮರಿಬಿಡಿ. ಯಾರು ಅಂತ ಕೆಲವ್ರು ಗೊತ್ತಿಲ್ಲ ಅಂತ ಕಾಣ್ತದೆ. ಇನ್ನು ನಾನು ಯಾರು ಅಂತ ಕೆಲವ್ರು ಗೊತ್ತಿಲ್ಲ ಅಂತ ಕಾಣ್ತದೆ. ಯಾರೋ ಒಬ್ಬ ಕಿರಣ್ ಹೆಬ್ಬಾರ್ ಅಂತೆ, ಅವನು ವಿ ದಿ ಅಪಾರ್ಟ್ಮೆಂಟ್ ಓನರ್ಸ್ ಆಫ್ ಬ್ಯಾಂಗ್ಳೂರ್ ವೇಟಿಂಗ್ ಪೇಷಂಟ್ಲಿ ಫಾರ್ ಮೆನಿ ಇಯರ್ಸ್ ಫಾರ್ ದಿ KOA amendment bill to be passed. While we understand the delays can happen, we strongly that we wait for another 2.5 years is unacceptable. As the Congress party has made a promise to us, we expect them. ಏನ್ ಕಾಂಗ್ರೆಸ್ ಪಾರ್ಟಿ ಎಕ್ಸ್ಪೆಕ್ಟ್ ಮಾಡೋದು? ಏನೋ ನಮ್ಗೆ MLAಗಳು ಬರಲಿಲ್ಲ, 10 ಜನ ಗೆದ್ದವ್ರು ಅಷ್ಟೇ, 18 ಜನ ಬಿಜೆಪಿ ಅವರ ಗೆದ್ದವ್ರೆ. ವಿ ರೆಪ್ರೆಸೆಂಟ್ ಇನ್ನೊಂದು ನೋಡಿ, ವಿ ರೆಪ್ರೆಸೆಂಟ್ ಎ ಸಿಗ್ನಿಫಿಕೆಂಟ್ ವೋಟಿಂಗ್ ಬ್ಲಾಕ್, influence approximately 1.3 crores of Bengaluru out of 1.5 crore population. We hope that our collective voice will be heard and acted upon. As a community, we have been neglected by successive ruling parties and we have nothing to lose by continuing to wait. However, we caution the ruling party to consider our request since GB election is round the corner. ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರ್ಗೆ ಎದುರದೆ ಜೈಲ್ಗೆ ಹೋಗಿ ಬಂದಿರೋ ನಾನು, ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀನ? ನಾನು ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ಯಾರ ಹತ್ರ ಡೀಲ್ ಮಾಡ್ತಾ ಇದ್ದೀರಿ? ನಾನು ಇರೋದು ನಿಮ್ಗೋಸ್ಕರ. ಐ ಹ್ಯಾವ್ ಕಾಲ್ಡ್ ಯು ಟು ಹೆಲ್ಪ್ ಯು. ಯು ಕಾಂಟ್ ವಾರ್ನ್ ದಿಸ್ ಗವರ್ಮೆಂಟ್. ಯಾವನೇ ಆಗಿರ್ಲಿ, ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ನನಗೂ ಬೇಸಿಕ್ ಕಾಮನ್ಸ್ ಇದೆ, ಏನು ಅಂತಿದೆ. ನನಗೆ ವಾರ್ನ್ ಮಾಡೋದು, ಕಾಷನ್ ಮಾಡೋದು ಇವೆಲ್ಲ. ಬಿಜೆಪಿಗೆ ಹೆಚ್ಚು ಮತ ನೀಡಿದ್ದು ಬೆಂಗಳೂರಿನಲ್ಲಿ. ಭ್ರಮೆ ಬೇಡ, ಬೆದರಿಕೆ ಹಾಕೋದು ನಡೆಯುವುದಿಲ್ಲ. ಡಿ ಕೆ ಶಿವಕುಮಾರ್ ಅವರು ಯಾಕೆ ಈ ತರ ಮಾತಾಡ್ತಿರೋ ಗೊತ್ತಿಲ್ಲ. ಸೋತಿದ್ದಕ್ಕೆ ಹತಾಶೆಯಿಂದ ಈ ರೀತಿಯಾಗಿ ಮಾತಾಡ್ತಾ ಇರಬಹುದು. ಹಾಗಂತ ನಾವ್ಯಾಕೆ ಸಹಾಯ ಮಾಡಬೇಕು ಅಂತೇಳಿ ನೀವು ಕೇಳಿದ್ರೆ ನೀವು ಮಾಡಲೇಬೇಕು. ಬೆಂಗಳೂರು ಇನ್ಚಾರ್ಜ್ ಇದ್ದೀರಿ ನೀವು. ನಿಮ್ಮ ತಮ್ಮನನ್ನ ಸೋಲಿಸಿದ್ರೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಡಿಸಿಎಂ ಆಗಿದ್ದೀರಿ, ಕೆಪಿಸಿಸಿ ಅಧ್ಯಕ್ಷರಾಗಿದ್ದೀರಿ ಅನ್ನೋದನ್ನ ಮರಿಬೇಡಿ. ನಾನು ನೇರವಾಗಿ ಮಾತಾಡ್ತೀನಿ, ಬೇಜಾರಾಗಬೇಡಿ. ನೀವು ಮಾತಾಡಿ, ಬೇಜಾರಾಗಬೇಡಿ ಅಂತಂದ್ರೆ ಅವ್ರು ಕೊಟ್ಟಿದ್ದಾರೆ ಉತ್ತರ, ಅದಕ್ಕೆ ನೀವು ಬೇಜಾರು ಮಾಡ್ಕೋಬೇಡಿ. ಯಾರ ಹತ್ರ ಹೇಗೆ ನಡೆದುಕೊಳ್ಬೇಕು ಅನ್ನೋದನ್ನ ಗೊತ್ತಿದೆ, ನಡೆದುಕೊಳ್ತೀವಿ. ಅಪಾರ್ಟ್ಮೆಂಟ್ ಕೊಡದೆ ಹೋದ್ರೆ ಏನ್ ಮಾಡ್ತೀರಿ? ಬೆದರಿಸ್ತಾ ಇದ್ದೀರಾ ಜನಕ್ಕೆ ನೀವು. ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ತಪ್ಪಿರಲ್ವಾ? ಕೋರ್ಟ್ಗೆ ಹೋಗ್ತೀರಾ? ಬ್ಲಾಕ್ ಮೇಲ್. ನಿಮ್ಮ ತಮ್ಮನನ್ನ ಗೆಲ್ಲಿಸಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಎದುರಿಸುವ ತಂತ್ರನ ಡಿ ಕೆ ಶಿವಕುಮಾರ್ ಅವರಿಂದ. ನನಗೆ ವಾರ್ನ್ ಮಾಡೋಕ್ಕೂ ಮುನ್ನ ಹುಷಾರ್, ನಿಮ್ಮನ್ನ ಕರೆಯಬೇಕು ಅಂತ ನಿಯಮ ಇಲ್ಲ, ಆದ್ರೂ ಕರೆದು ಮಾತಾಡ್ತಾ ಇದ್ದೀವಿ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನಮ್ಮ ಗ್ಯಾರಂಟಿ ನಿಮಗೆ ತಲುಪಿಲ್ವೇ? ಅಪಾರ್ಟ್ಮೆಂಟ್ ಅವ್ರು ತಲುಪಿದ್ಯಾ? ಏನ್ ಕೊಟ್ಟಿದ್ದೀರಾ ಅಪಾರ್ಟ್ಮೆಂಟ್ ಅವರಿಗೆ? ಇದನ್ನೆಲ್ಲ ನೀವು ಮೊದಲು ತಿಳಿದುಕೊಳ್ಬೇಕು. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ.
ಯಾರೋ ಹೆಬ್ಬಾರಂತೆ ವಾರ್ನ್ ಮಾಡ್ತಾನೆ. ನನಗೆ ವಾರ್ನ್ ಮಾಡೋಕೆ ಮುನ್ನ ಹುಷಾರಾಗಿರಬೇಕು, ನಿಮ್ಮನ್ನ ಕರೀಬೇಕು ಅನ್ನೋ ನಿಯಮ ಇಲ್ಲ ಅಂತ ಹೇಳಿದ್ದಾರೆ. ಈ ಹೇಳಿಕೆಗಳೇ ಕೆಲವೊಮ್ಮೆ ಕಾಂಗ್ರೆಸ್ಗೆ ಮುಳುವಾಗುತ್ತೆ, ಮರಿಬಿಡಿ. ಯಾರು ಅಂತ ಕೆಲವ್ರು ಗೊತ್ತಿಲ್ಲ ಅಂತ ಕಾಣ್ತದೆ. ಇನ್ನ ನಾನು ಯಾರು ಅಂತ ಕೆಲವ್ರು ಗೊತ್ತಿಲ್ಲ ಅಂತ ಕಾಣ್ತದೆ. ಯಾರೋ ಒಬ್ಬ ಕಿರಣ್ ಹೆಬ್ಬಾರ್ ಅಂತೆ, ಅವನು ವಿ ಅಪಾರ್ಟ್ಮೆಂಟ್ ಓನರ್ಸ್ ಆಫ್ ಬ್ಯಾಂಗ್ಳೂರ್ ವೇಟಿಂಗ್ ಪೇಷಂಟ್ಲಿ ಫಾರ್ ಮೆನಿ ಇಯರ್ಸ್ for the KOA amendment bill to be passed. While we understand the delays can happen, we strongly that we wait for another 2.5 years is unacceptable. As the Congress party has made a promise to us, we expect them. In Congress party expect ಮಾಡೋದು ಯಾರು ನಮ್ಗೆ MLAಗಳು ಬರಲಿಲ್ಲ, 10 ಜನ ಗೆದ್ದವ್ರು ಅಷ್ಟೇ, 18 ಜನ ಬಿಜೆಪಿ ಅವರೇ ಗೆದ್ದವ್ರೆ. We represent ಇನ್ನೊಂದು ನೋಡಿ, we represent a significant voting bloc. Influence approximately 1.3 crores of Bengaluru of 1.5 crore population. We hope that our collective voice will be heard and acted upon. As a community, we have been neglected by successive ruling parties and we have nothing to lose by continuing to wait. However, we caution the ruling party to consider our request since GB election is round the corner. ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರ್ಗೆ ಎದುರದೆ ಜೈಲ್ಗೆ ಹೋಗಿ ಬಂದಿರೋ ನಾನು, ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀನಿ ನಾನು? ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು, ಯಾರ ಹತ್ರ ಡೀಲ್ ಮಾಡ್ತಾ ಇದ್ದೀರಿ ಅಂತ. ನಾನಿರೋದು ನಿಮ್ಗೋಸ್ಕರ. ಐ ಹ್ಯಾವ್ ಕಾಲ್ಡ್ ಯು ಟು ಹೆಲ್ಪ್ ಯು. ಯು ಕಾಂಟ್ ವಾರ್ನ್ ದಿಸ್ ಗವರ್ಮೆಂಟ್, ಯಾವನೇ ಆಗಿರ್ಲಿ. ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ನನಗೂ ಬೇಸಿಕ್ ಕಾಮನ್ಸ್ ಇದೆ, ಏನು ಅಂತಿದೆ. ನನಗೆ ವಾರ್ನ್ ಮಾಡೋದು, ಕಾಷನ್ ಮಾಡೋದು ಇವೆಲ್ಲ. ಬಿಜೆಪಿಗೆ ಹೆಚ್ಚು ಮತ ನೀಡಿದ್ದು ಬೆಂಗಳೂರಿನಲ್ಲಿ. ಭ್ರಮೆ ಬೇಡ, ಬೆದರಿಕೆ ಹಾಕೋದು ನಡೆಯುತ್ತೆ. ಡಿಕೆ ಶಿವಕುಮಾರ್ ಅವರು ಯಾಕೆ ಈ ತರ ಮಾತಾಡ್ತಿದಾರೋ ಗೊತ್ತಿಲ್ಲ. ಸೋತಿದ್ದಕ್ಕೆ ಹತಾಶೆಯಿಂದ ಈ ರೀತಿಯಾಗಿ ಮಾತಾಡ್ತಾ ಇರ್ಬೋದು. ಹಾಗಂತ ನಾವ್ಯಾಕೆ ಸಹಾಯ ಮಾಡಬೇಕು ಅಂತೇಳಿ ನೀವು ಕೇಳಿದ್ರೆ ನೀವು ಮಾಡಲೇಬೇಕು. ಬೆಂಗಳೂರು ಇನ್ಚಾರ್ಜ್ ಇದ್ದೀರಿ ನೀವು. ನಿಮ್ಮ ತಮ್ಮನನ್ನ ಸೋಲಿಸಿದ್ರಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು DCM ಆಗಿದ್ದೀರಿ, KPCC ಅಧ್ಯಕ್ಷರಾಗಿದ್ದೀರಿ ಅನ್ನೋದನ್ನ ಮರಿಬೇಡಿ. ನಾನು ನೇರವಾಗಿ ಮಾತಾಡ್ತೀನಿ, ಬೇಜಾರಾಗಬೇಡಿ. ನೀವು ಮಾತಾಡಿ, ಬೇಜಾರಾಗಬೇಡಿ ಅಂತಂದ್ರೆ ಅವ್ರು ಕೊಟ್ಟಿದ್ದಾರೆ ಉತ್ತರ, ಅದಕ್ಕೆ ನೀವು ಬೇಜಾರು ಮಾಡ್ಕೋಬೇಡಿ. ಯಾರ ಹತ್ರ ಹೇಗೆ ನಡೆದುಕೊಳ್ಬೇಕು ಅನ್ನೋದನ್ನ ಗೊತ್ತಿದೆ, ನಡೆದುಕೊಳ್ತೀವಿ. ಅಪಾರ್ಟ್ಮೆಂಟ್ ಕೊಡದೆ ಹೋದ್ರೆ ಏನ್ ಮಾಡ್ತೀರಿ? ಬೆದರಿಸ್ತಾ ಇದ್ದೀರಾ ಜನಕ್ಕೆ ನೀವು. ಡಿಕೆ ಶಿವಕುಮಾರ್ ಅವರೇ, ನಿಮ್ಮ ತಪ್ಪಿರಲ್ವಾ? ಕೋರ್ಟ್ಗೆ ಹೋಗ್ತೀರಾ? ಬ್ಲಾಕ್ ಮೇಲ್. ನಿಮ್ಮ ತಮ್ಮನನ್ನ ಗೆಲ್ಲಿಸಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಎದುರಿಸುವ ತಂತ್ರನ ಡಿಕೆ ಶಿವಕುಮಾರ್ ಅವರಿಂದ. ನನಗೆ ವಾರ್ನ್ ಮಾಡೋಕ್ಕೂ ಮುನ್ನ ಹುಷಾರ್, ನಿಮ್ಮನ್ನ ಕರೆಯಬೇಕು ಅಂತ ನಿಯಮ ಇಲ್ಲ, ಆದ್ರೂ ಕರೆದು ಮಾತಾಡ್ತಾ ಇದ್ದೀವಿ ಅಂತ DCM ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನಮ್ಮ ಗ್ಯಾರಂಟಿ ನಿಮಗೆ ತಲುಪಿಲ್ವೇ? ಅಪಾರ್ಟ್ಮೆಂಟ್ ಅಲ್ಲಿ ತಲುಪಿದ್ಯಾ? ಏನ್ ಕೊಟ್ಟಿದ್ದೀರಾ ಅಪಾರ್ಟ್ಮೆಂಟ್ ಅವರಿಗೆ? ಇದನ್ನೆಲ್ಲ ನೀವು ಮೊದಲು ತಿಳಿದುಕೊಳ್ಬೇಕು. ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾರೋ ಹೆಬ್ಬಾರಂತೆ ವಾರ್ನ್ ಮಾಡ್ತಾನೆ. ನನಗೆ ವಾರ್ನ್ ಮಾಡೋಕೆ ಮುನ್ನ ಹುಷಾರಾಗಿರಬೇಕು, ನಿಮ್ಮನ್ನ ಕರೀಬೇಕು ಅನ್ನೋ ನಿಯಮ ಇಲ್ಲ ಅಂತ ಹೇಳಿದ್ದಾರೆ. ಈ ಹೇಳಿಕೆಗಳೇ ಕೆಲವೊಮ್ಮೆ ಕಾಂಗ್ರೆಸ್ಗೆ ಮುಳುವಾಗುತ್ತೆ, ಮರಿಬಿಡಿ. ಯಾರು ಅಂತ ಕೆಲವ್ರು ಗೊತ್ತಿಲ್ಲ ಅಂತ ಕಾಣ್ತದೆ. ಇನ್ನ ನಾನು ಯಾರು ಅಂತ ಕೆಲವ್ರು ಗೊತ್ತಿಲ್ಲ ಅಂತ ಕಾಣ್ತದೆ. ಯಾರೋ ಒಬ್ಬ ಕಿರಣ್ ಹೆಬ್ಬಾರ್ ಅಂತೆ, ಅವನು ವಿ ಅಪಾರ್ಟ್ಮೆಂಟ್ ಓನರ್ಸ್ ಆಫ್ ಬ್ಯಾಂಗ್ಳೂರ್ ವೇಟಿಂಗ್ ಪೇಷಂಟ್ಲಿ ಫಾರ್ ಮೆನಿ ಇಯರ್ಸ್ for the KOA amendment bill to be passed. While we understand the delays can happen, we strongly that we wait for another 2.5 years is unacceptable. As the Congress party has made a promise to us, we expect them. In Congress party expect ಮಾಡೋದು ಯಾರು ನಮ್ಗೆ MLAಗಳು ಬರಲಿಲ್ಲ, 10 ಜನ ಗೆದ್ದವ್ರು ಅಷ್ಟೇ, 18 ಜನ ಬಿಜೆಪಿ ಅವರೇ ಗೆದ್ದವ್ರೆ. We represent ಇನ್ನೊಂದು ನೋಡಿ, we represent a significant voting bloc. Influence approximately 1.3 crores of Bengaluru of 1.5 crore population. We hope that our collective voice will be heard and acted upon. As a community, we have been neglected by successive ruling parties and we have nothing to lose by continuing to wait. However, we caution the ruling party to consider our request since GB election
ಈಸ್ ರೌಂಡ್ ದಿ ಕಾರ್ನರ್. ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರ್ಗೆ ಎದುರದೆ ಜೈಲ್ಗೆ ಹೋಗಿ ಬಂದಿರೋ ನಾನು. ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀನ ನಾನು? ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ಯಾರ ಹತ್ರ ಡೀಲ್ ಮಾಡ್ತಾ ಇದ್ದೀರಿ? ನಾನಿರೋದು ನಿಮ್ಗೋಸ್ಕರ. ಐ ಹ್ಯಾವ್ ಕಾಲ್ಡ್ ಯು ಟು ಹೆಲ್ಪ್ ಯು. ಯು ಕಾಂಟ್ ವಾರ್ನ್ ದಿಸ್ ಗವರ್ಮೆಂಟ್. ಯಾವನೇ ಆಗಿರ್ಲಿ, ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ನನಗೂ ಬೇಸಿಕ್ ಕಾಮನ್ಸ್ ಇದೆ, ಏನು ಅಂತಿದೆ. ನನಗೆ ವಾರ್ನ್ ಮಾಡೋದು, ಕಾಶನ್ ಮಾಡೋದು